ಸ್ವೀಕೃತಿ ಪತ್ರವನ್ನು ಪಡೆದುಕೊಂಡ ನಂತರ ನೀವು ಊಟ ಮಾಡಿಕೊಂಡು ನಿಮ್ಮ ನಿಮ್ಮ ಮನೆಗಳಿಗೆ ತೆರಳಬಹುದು. ನೀವಿರುವಲ್ಲಿಯೇ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ದಯಮಾಡಿ ಅಲ್ಲಲ್ಲೇ ಕುಳಿತುಕೊಳ್ಳಿ. ಮೊದಲಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಹಿರಿಯ ನಾಗರಿಕರ ಮತ್ತು ವಿಕಲಚೇತನರ ಸಬಲೀಕರಣ ಇಲಾಖೆ ಅಲ್ಲಿರುವಂತಹ ಎಲ್ಲ ಬಂಧುಗಳನ್ನು ಭೇಟಿ ಮಾಡ್ತಾ ಇದ್ದಾರೆ. ಹಿರಿಯ ನಾಗರಿಕರು, ವಿಶೇಷ ಚೇತನರು ಇರುವಂತಹ ಆ ಸ್ಥಳಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ. ನುಗ್ಗಲು ಮಾಡಿಕೊಳ್ಬೇಡಿ, ದಯಮಾಡಿ ಸಹಕರಿಸಿ. DC ಆಫೀಸ್ನ ನವೀನ್ ಅವರು ಜನರು ಎಲ್ಲಿದ್ದಾರೋ ಅಲ್ಲಿಗೆ ಊಟದ ವ್ಯವಸ್ಥೆಯನ್ನು ಕಲ್ಪಿಸಬೇಕು. 12:30 ನಂತರ, 12:30 ನಂತರ ಊಟದ ವ್ಯವಸ್ಥೆಯನ್ನು ದಯಮಾಡಿ 12:30 ನಂತರ ಪ್ರಾರಂಭ ಮಾಡಿ. ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಶ್ರೀ ನವೀನ್ ರವರು ಈ ವ್ಯವಸ್ಥೆಯನ್ನು ನೋಡಿಕೊಳ್ಬೇಕಾಗಿ ಮನವಿ. ಜಾಯಿಂಟ್ ಸೆಕ್ರೆಟರಿ ಎಕ್ಸಿಕ್ಯೂಟಿವ್ ದಯಮಾಡಿ ವೇದಿಕೆಯ ಬಳಿಗೆ ಬರಬೇಕು. ಜಾಯಿಂಟ್ ಸೆಕ್ರೆಟರಿ ದೇಶ ಸೇವೆ, ದೇಶ ಸೇವೆ, ಸಾಮರಸ್ಯ ಕ್ಷೇತ್ರದಲ್ಲಿ ಕಂಡೆ ಬಣ್ಣ ನೂರು ಕನಸು ನಮ್ಮ ಹೃದಯದಲ್ಲಿ ಜನಸೇವೆಯ ಕನಸನ್ನು ಕಂಡು ಕರ್ನಾಟಕ ಸರ್ಕಾರದ ಚುಕ್ಕಾಣಿ ಹಿಡಿದು ನಿಂತಿರುವ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅಶಕ್ತರ ಪರವಾಗಿ ಸದಾಕಾಲ ನಿಲ್ಲುವಂತಹ ಮಹಾನಾಯಕ. ಇದೀಗ ಹಿರಿಯ ನಾಗರಿಕರು, ವಿಶೇಷ ಚೇತನರ ಮನೆಗೆ ಭಾವಿಸಿ ಬಂದು ಸಮಸ್ಯೆಗಳನ್ನು ಆಲಿಸ್ತಾ ಇದ್ದಾರೆ. ಅದರ ನಂತರ ಕಂದಾಯ ಇಲಾಖೆ, ವಿಪತ್ತು ಮತ್ತು ಪಿಂಚಣಿ, ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ವಸತಿ ಇಲಾಖೆ, ಗೃಹ ಮತ್ತು ಒಳಾಡಳಿತ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಬಳಿಗೂ ಕೂಡ ಬರ್ತಾರೆ. ದಯಮಾಡಿ ನೀವೆಲ್ಲರೂ ಕುಳಿತಲ್ಲಿಯೇ ಕುಳಿತುಕೊಳ್ಳಿ. ನೀವಿರುವ ಬಳಿಯಲ್ಲಿಯೇ ಮಾನ್ಯ ಮುಖ್ಯಮಂತ್ರಿಗಳು ಭಾವಿಸಿ ಬರಲಿದ್ದಾರೆ.
ಅವರೇ ಬರಲಿ ಸರ್. ನಡಿ ನಡಿ ಹಂಗೆ ನಡಿ ಎತ್ತ ನಡಿ ನಾವೇ ಜಾಗ ಮಾಡ್ತೀವಿ. ಜನಸ್ಪಂದನ ಕಾರ್ಯಕ್ರಮಕ್ಕೆ ಅಭೂತಪೂರ್ವ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಬೇರೆ ಬೇರೆ ಊರುಗಳಿಂದ ಬಂದಿರುವಂತಹ ಜನರ ಅಹವಾಲುಗಳನ್ನು ಸ್ವೀಕರಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ನಾವು ಗಮನಿಸಬಹುದು, ಮಹಿಳೆಯರು ತಮ್ಮ ಕಷ್ಟವನ್ನು ಹೇಳ್ಕೊಳ್ತಾ ಇದ್ದಾರೆ, ವೃದ್ಧರು, ವಿಶೇಷಚೇತನರು, ನಿರುದ್ಯೋಗಿಗಳು, ವರ್ಗಾವಣೆ ವಿಚಾರವಾಗಿ ಶಿಕ್ಷಕಿಯೊಬ್ಬರು ಅದಾಗಲೇ ಕಣ್ಣೀರಿಡ್ತಾ ಇದ್ರು. ಸಂಜೆ 6 ಗಂಟೆ ತನಕವೂ ಕೂಡ ಜನಸ್ಪಂದನ ಕಾರ್ಯಕ್ರಮ ನಡೆಯಲಿದೆ. ಸುಮಾರು 10,000ಗಳಷ್ಟು ಆಸನದ ವ್ಯವಸ್ಥೆ, 36 ಪ್ರತ್ಯೇಕ ಕೌಂಟರ್ಗಳ ವ್ಯವಸ್ಥೆ. ಇನ್ನು ಜನರ ಬಳಿಗೆ ಸಿದ್ದರಾಮಯ್ಯ ತೆರಳಿ ಅವರ ಕಷ್ಟಗಳನ್ನು ಆಲಿಸ್ತಾ ಇರುವಂತಹ ಒಂದು ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಇನ್ನು ಕಳೆದ ಬಾರಿ ಕೂಡ 5,000ದಷ್ಟು ಅರ್ಜಿ ಬಂದಿದ್ವು. ಅದರಲ್ಲಿ ಸುಮಾರು 98% ಅರ್ಜಿಗಳಿಗೆ ಪರಿಹಾರವನ್ನು ಕಲ್ಪಿಸಲಾಗಿದೆ. ಕೇವಲ 2% ಅರ್ಜಿಗಳು ಮಾತ್ರ ಉಳಿದಿರಬಹುದು. ಆದರೆ ಈ ಬಾರಿ 100% ತಲುಪೋದಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಉಳಿದ ಅರ್ಜಿಗಳು ಕೆಲವೇ ದಿನಗಳಲ್ಲಿ ಇತ್ಯರ್ಥ ಆಗತ್ತೆ ಅಂತಲೂ ಕೂಡ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದರು. ಸುಮಾರು 4,030 ಅರ್ಜಿಗಳನ್ನು ಏನು ಸ್ವೀಕಾರ ಮಾಡಲಾಗಿತ್ತು. ಅದರಲ್ಲಿ ಬಹುತೇಕ ಅರ್ಜಿಗಳು ವಿಲೇವಾರಿ ಆಗಿವೆ. ಇನ್ನು ಗಮನಿಸ್ತಾ ಇದ್ದೀವಿ ನಾವು ಅಧಿಕಾರಿಗಳ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅಲ್ಲಿ ಕಷ್ಟದಲ್ಲಿರೋರು, ಯಾರು ವಿಶೇಷಚೇತನರು, ನಡೆದಾಡೋದಕ್ಕೆ ಸಾಧ್ಯ ಆಗದೇ ಇರುವ ವಯೋವೃದ್ಧರು, ಅವರ ಬಳಿಗೆ ಸಿದ್ದರಾಮಯ್ಯನವರೇ ತೆರಳಿ ಮಾತುಕತೆ ನಡೆಸ್ತಾ ಇದ್ದಾರೆ. ಅವರ ಸಮಸ್ಯೆಗಳನ್ನು ಆಲಿಸ್ತಾ ಇದ್ದಾರೆ. ಬಹುತೇಕ ಈ ಕಾರ್ಯಕ್ರಮಕ್ಕೆ ಬರುವವರೆಲ್ಲರೂ ಕೂಡ ಸಮಸ್ಯೆಗಳ ಪಟ್ಟಿಯನ್ನು ಹಿಡ್ಕೊಂಡಿರ್ತಾರೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಪರಿಹಾರ ಸಿಗದೆ ಒದ್ದಾಡಿ ಅಲೆದಾಡಿ ಅಧಿಕಾರಿಗಳು ಕೂಡ ಸರಿಯಾಗಿ ನ್ಯಾಯ ಕೊಡದೆ ಸಾಕಷ್ಟು ನೋವನ್ನು ಅನುಭವಿಸಿರ್ತಾರೆ. ಇನ್ನು ಸಿಎಂ ಬಳಿಗೆ ಬಂದರಾದರೂ ಕೂಡ ಇದೆಲ್ಲ ಪರಿಹಾರ ಆಗಬಹುದು ಅನ್ನುವಂತಹ ಭರವಸೆಯೊಂದಿಗೆ ಬಂದಿರ್ತಾರೆ. ಆ ಭರವಸೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರ ಈ ಜನಸ್ಪಂದನ ಕಾರ್ಯಕ್ರಮ. ನೀವೇ ಸ್ವಲ್ಪ ಅಡ್ಡ ಇದ್ರೆ ಹಿಂದೆ ಬನ್ನಿ ಮಾಡಿ ಹೋಗ್ಬೇಕು.
ಇದು ಜನಸ್ಪಂದನ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯನವರು ಆಗಮಿಸಿರುವಂಥದ್ದು. ಕಳೆದ ಸೆಪ್ಟೆಂಬರ್ನಲ್ಲೂ ಕೂಡ ಜನಸ್ಪಂದನ ಕಾರ್ಯಕ್ರಮವನ್ನು ಸರ್ಕಾರದ ವತಿಯಿಂದ ಆಯೋಜನೆ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಸುಮಾರು 4,000ಕ್ಕೂ ಹೆಚ್ಚು ಅರ್ಜಿಗಳು ಆಗಮಿಸಿದ್ರು. ಇದರಲ್ಲಿ 3,738 ಅರ್ಜಿಗಳು ಬಂದಿದ್ವೋ ಅದೆಲ್ಲದಕ್ಕೂ ಕೂಡ ಪರಿಹಾರವನ್ನು ಕಂಡುಕೊಳ್ಳಲಾಗಿದೆ. ಉಳಿದಂತೆ 2% ಏನು ಉಳಿದಿದೆಯೋ ಅದಕ್ಕೂ ಕೂಡ ಶೀಘ್ರದಲ್ಲೇ ಪರಿಹಾರವನ್ನು ನಾವು ಒದಗಿಸ್ತೇವೆ, ಸಮಸ್ಯೆಗಳನ್ನು ಪರಿಹರಿಸ್ತೇವೆ ಅನ್ನೋದನ್ನು ಸಿಎಂ ಸಿದ್ದರಾಮಯ್ಯನವರು ಇವತ್ತು ಜನಸ್ಪಂದನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ. ಇವತ್ತು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಆಗಮಿಸಿದ್ದಾರೆ. ತಮ್ಮ ಅಹವಾಲನ್ನು ಜೊತೆಗೆ ತಮ್ಮ ಏನು ಬೇಡಿಕೆ ಇದೆ ಅದನ್ನು ಅರ್ಜಿಯ ಮುಖಾಂತರ ಸರ್ಕಾರಕ್ಕೆ ತಿಳಿಸುವಂತಹ ಒಂದು ನಿಟ್ಟಿನಲ್ಲಿ ಜನರು ಇಲ್ಲಿಗೆ ಆಗಮಿಸಿದ್ದಾರೆ. ಈಗಾಗಲೇ 10,000ದಷ್ಟು ಜನರಿಗೆ ಕೂತ್ಕೊಳ್ಳುವಂತಹ ಆಸನದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಇನ್ನು ಸಿಎಂ ಸಿದ್ದರಾಮಯ್ಯನವರು ಭಾಷಣ ಮಾಡಿದ ನಂತರದಲ್ಲಿ ನೇರವಾಗಿ ಜನರ ಹತ್ರ ಹೋಗಿ ಅಹವಾಲು ಸ್ವೀಕರಿಸ್ತಿರೋದನ್ನು ನಾವಿಲ್ಲಿ ಗಮನಿಸಬಹುದು. ಮಹಿಳೆಯರಾಗಿರಬಹುದು, ವಯೋವೃದ್ಧರಾಗಿರಬಹುದು, ಅಂಗವಿಕಲರಾಗಿರಬಹುದು, ಎಲ್ಲೆಲ್ಲಿ ಹೋಗೋದಕ್ಕೆ ಸಾಧ್ಯವೋ ಅಲ್ಲೆಲ್ಲವೂ ಕೂಡ ಹೋಗಿ ಸಿಎಂ ಸಿದ್ದರಾಮಯ್ಯನವರು ಖುದ್ದು ಅಹವಾಲನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಈಗಾಗಲೇ ಅಲ್ಲಿ ಏನು ವ್ಯವಸ್ಥೆ ಮಾಡಲಾಗಿದೆಯೋ LED ಟಿವಿಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸುಮಾರು 20 LED ಟಿವಿಗಳನ್ನು ಈಗಾಗಲೇ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಆ ಜಾಗದಲ್ಲೇ 36 ಇಲಾಖೆಗಳಿಗೆ ಸಂಬಂಧಿಸಿದಂತೆ ಕೌಂಟರ್ಗಳನ್ನು ತೆರೆಯಲಾಗಿದೆ. ಅಲ್ಲಿ ಹೋಗಿ ಜನರು ತಮ್ಮ ಅರ್ಜಿಯನ್ನು ನೀಡಬಹುದು. ಜೊತೆಗೆ ಈ ರಿಜಿಸ್ಟ್ರೇಷನ್ ಮಾಡುವಂತಹ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಅಥವಾ ಪಡಿತರ ಚೀಟಿಯನ್ನು ತೋರಿಸಿ ರಿಜಿಸ್ಟ್ರೇಷನ್ ಕೂಡ ಮಾಡಿಸ್ಕೊಳ್ಬಹುದು. ಅಷ್ಟೇ ಅಲ್ಲ, ಅರ್ಜಿ ಸಲ್ಲಿಸಿದ ನಂತರದಲ್ಲಿ ತಮ್ಮ ಸಮಸ್ಯೆ ಏನಿದೆಯೋ ಅದನ್ನು ಪರಿಹಾರ ಮಾಡೇ ಮಾಡ್ತೀವಿ ಅನ್ನೋ ಭರವಸೆಯನ್ನು ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಈಗಾಗಲೇ ನಾವು ಕಳೆದ ಬಾರಿಯೂ ಕೂಡ ತಾವು ನೀಡಿರುವಂತಹ ಅಹವಾಲು ಏನಿದೆ ಅದೆಲ್ಲವನ್ನು ಕೂಡ ಪರಿಹರಿಸುವಂತಹ ಒಂದು ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಂಡಿದ್ದೇವೆ. ಈ ಬಾರಿಯೂ ಕೂಡ 100% ಪರಿಹಾರ ನೀಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅನ್ನೋದಾಗಿ ಸಿಎಂ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ. ನೀವು ಸ್ಟಾಪ್ ಮಾಡ್ರಿ ಚಂದ್ರು. ಅಷ್ಟು ಸ್ಟ್ರಾಂಗ್ ಇದೆ.
ನೈನ್ ಅಂತ ಬರ್ದಿರ್ತೀನಿ, ಅದು ಗೊತ್ತಾಗುತ್ತೆ ಬಿಡೋದಕ್ಕೆ. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಅಹವಾಲು ತೆಗೆದುಕೊಂಡು ಜನರು ಬರ್ತಾ ಇರುವಂತಹ ರೀತಿ ನಾವು ಗಮನಿಸ್ತಾ ಇದ್ದೀವಿ. ನೂಕುನುಗ್ಗಲು ಕಾಣಿಸ್ತಾ ಇದೆ. ವಿಧಾನಸೌಧದಿಂದ ಜನಸ್ಪಂದನ ಕಾರ್ಯಕ್ರಮದ ನೇರ ಪ್ರಸಾರವನ್ನು ನಾವೀಗ ತೋರಿಸ್ತಾ ಇರೋದು. ಈ ಸಂದರ್ಭ ನಾವು ಗಮನಿಸ್ತಾ ಇದ್ದೀವಿ, ಅಲ್ಲಿ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಗರೋಪಾದಿಯಲ್ಲಿ ಆಗಮಿಸಿರೋದು. ಅವರನ್ನ ಪೊಲೀಸರು ಅಲ್ಲಿ ಭದ್ರತೆಯ ಒಂದು ವ್ಯವಸ್ಥೆ ಜೊತೆಗೆ ಅಲ್ಲಿ ಯಾವುದೇ ರೀತಿಯ ಗೊಂದಲ ಉಂಟಾಗದಿರುವ ರೀತಿಯ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಎಲ್ಲರೂ ಕೂಡ ತಮ್ಮ ತಮ್ಮ ಅರ್ಜಿಗಳನ್ನು ಇಟ್ಟುಕೊಂಡು ಬಂದಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಇನ್ನು ಈ ಸಂದರ್ಭ ಅಲ್ಲಿ ಸಿಎಂ ಸಿದ್ದರಾಮಯ್ಯ ವೃದ್ಧರ ಬಳಿಗೆ ತೆರಳಿ, ಯಾರಿಗೆ ನಡೆಯೋದಕ್ಕೆ ನಿಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂಥವರ ಬಳಿಗೆ ತೆರಳಿ ಅಹವಾಲನ್ನು ಸ್ವೀಕರಿಸಿದಂತಹ ದೃಶ್ಯವನ್ನು ಕೂಡ ಗಮನಿಸಿದ್ವಿ ನಾವು. ಕಟ್ಟಿದ್ರೆ